ತೆಂಗಿನಕಾಯಿ ಮಾತ್ರವಲ್ಲ, ಚಿಪ್ಪಿಗೂ ಬಂಪರ್ ಬೆಲೆ. ಬಿಸಾಡೋ ಬದಲು ಮಾರಾಟ ಮಾಡಿ ಲಾಭ ಗಳಿಸಿ. ತೆಂಗಿನ ಚಿಪ್ಪಿಗೂ ಡಿಮ್ಯಾಂಡ್, ಟನ್ಗೆ 26,000. ಚಿಪ್ಪು ಅಂದ್ರೆ ಸಾಕು, ಅದರಲ್ಲಿ ಏನು ಇರೋದಿಲ್ಲ, ಅದಕ್ಕೆ ಬೆಲೆನೇ ಇಲ್ಲ ಅನ್ನೋ ಒಂದು ಕಾಲ ಇತ್ತು. ಆದರೆ ಇದೀಗ ಎಲ್ಲದಕ್ಕೂ ಒಂದು ಕಾಲ ಅಂತಾರಲ್ಲ, ಆ ಕಾಲ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹೌದು, ಕೇವಲ ತೆಂಗಿನಕಾಯಿ ಅಷ್ಟೇ ಅಲ್ಲ, ತೆಂಗಿನಕಾಯಿ ಚಿಪ್ಪಿಗೂ ಈಗ ಬಂಪರ್ ಬೆಲೆ ಸಿಗ್ತಾ ಇದೆ. ಹಿಂದೆ ತ್ಯಾಜ್ಯ ಅಂತ ಬಿಸಾಡ್ತಾ ಇದ್ದ ತೆಂಗಿನಕಾಯಿ ಚಿಪ್ಪಿಗೆ ಈಗ ಉತ್ತಮ ಬೆಲೆ ಬಂದಿದ್ದು, ವ್ಯಾಪಾರಿಗಳು ಮನೆ ಬಾಗಿಲಿಗೆ ಬಂದು ಖರೀದಿಸುತ್ತಿದ್ದಾರೆ. ವಿದೇಶಕ್ಕೆ ರಫ್ತಾಗ್ತಾ ಇದೆ ಚಿಪ್ಪಿನ ಇದ್ದಿಲು. ಹಿಂದೆ ತೆಂಗಿನಕಾಯಿ ಚಿಪ್ಪುಗಳನ್ನು ಕೇವಲ ಇದ್ದಿಲು ತಯಾರಿಸೋದಕ್ಕೆ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಬಳಸಲಾಗ್ತಾ ಇತ್ತು. ಆದರೆ ಈಗ ಚಿಪ್ಪಿನಿಂದ ತಯಾರಿಸಿದ ಇದ್ದಿಲಿಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಇದು ರಫ್ತಾಗ್ತಾ ಇರೋದೇ ಬೆಲೆ ಏರಿಕೆಗೆ ಮುಖ್ಯ ಕಾರಣ. ಇದರ ಜೊತೆಗೆ ರೈತರು ಎಳನೀರು ಮಾರಾಟಕ್ಕೆ ಹೆಚ್ಚು ಒಲವು ತೋರ್ತಾ ಇರೋದ್ರಿಂದ ಮಾರುಕಟ್ಟೆಗೆ ಬರುವ ಬಲಿತ ತೆಂಗಿನಕಾಯಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇದು ಕೂಡ ಚಿಪ್ಪಿನ ಕೊರತೆಗೆ ಕಾರಣವಾಗಿ ಬೇಡಿಕೆಯನ್ನು ಹೆಚ್ಚಿಸಿದೆ ಅಂತ ವ್ಯಾಪಾರಿಗಳು ಹೇಳ್ತಾರೆ. ಮಹಿಳೆಯರಿಗೆ ಹೊಸ ಆದಾಯದ ಮೂಲ ಆಗ್ಬಿಟ್ಟಿದೆ ಇದು. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅಡುಗೆ ಒಲೆಗೆ ಉರಿಯಾಗಿ ಅಥವಾ ಕಸದ ಬುಟ್ಟಿಗೆ ಸೇರ್ತಾ ಇದ್ದ ತೆಂಗಿನ ಚಿಪ್ಪುಗಳು ಈಗ ಆದಾಯದ ಮೂಲವಾಗಿವೆ. ಈ ಬದಲಾವಣೆಯಿಂದಾಗಿ ಮನೆಯ ಮಹಿಳೆಯರು ಚಿಪ್ಪುಗಳನ್ನು ಬಿಸಾಡದೆ ಇನ್ನು ಜಾಣತನದಿಂದ ಸಂಗ್ರಹಿಸಿಡ್ತಿದ್ದಾರಂತೆ. ವ್ಯಾಪಾರಿಗಳು ಒಂದು ಚಿಪ್ಪಿಗೆ ₹1 ಅಥವಾ ತೂಕದ ಆಧಾರದ ಮೇಲೆ 1 kgಗೆ 20 ರಿಂದ 22 ರೂಪಾಯಿ ನೀಡಿ ಖರೀದಿಸುತ್ತಿದ್ದಾರೆ. ಹೀಗೆ ಮನೆಗಳಿಂದ ಸಂಗ್ರಹಿಸಿದ ಚಿಪ್ಪುಗಳನ್ನು ಶೇಖರಿಸಿ ತಿಪಟೂರು, ಅರಸೀಕೆರೆ ಸೇರಿದಂತೆ ಪ್ರಮುಖ ತೆಂಗು ಆಧಾರಿತ ಮಾರುಕಟ್ಟೆಗಳಿಗೆ ರವಾನಿಸಲಾಗ್ತಾ ಇದೆಯಂತೆ. ಕಲ್ಪವೃಕ್ಷಕ್ಕೆ ಮತ್ತೊಂದು ಗರಿ. ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತ ಕರೆಯೋದಕ್ಕೆ ಅದರ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಉಪಯುಕ್ತವಾಗಿರೋದೇ ಕಾರಣ. ಎಳನೀರು, ಕೊಬ್ಬರಿ ಎಣ್ಣೆ, ತೆಂಗಿನ ಗರಿಯ ಪೊರಕೆ, ಚಾವಣಿಗೆ ಹೊದಿಸುವ ಗರಿ, ನೀರು ಕಾಯಿಸೋದಕ್ಕೆ ಬಳಸುವ ಮೊಟ್ಟೆ, ಹೀಗೆ ಎಲ್ಲವೂ ಉಪಯೋಗಕ್ಕೆ ಬರುತ್ತೆ. ಈಗ ಈ ಸಾಲಿಗೆ ಅದರ ಚಿಪ್ಪು ಕೂಡ ಸೇರಿದ್ದು ಜನರಿಗೆ ಮತ್ತು ವ್ಯಾಪಾರಿಗಳಿಗೆ ಹೊಸ ಲಾಭದ ದಾರಿಯನ್ನ ತೋರಿಸಿದೆ. ಒಟ್ಟಾರೆ ಇದುವರೆಗೂ ಅಗ್ಗವಾಗಿದ್ದ ತೆಂಗಿನಕಾಯಿ ಚಿಪ್ಪು ಈಗ ತನ್ನದೇ ಆದ ಮೌಲ್ಯವನ್ನ ಸಂಪಾದಿಸ್ತಾ ಇದೆ. ಒಟ್ಟಾರೆ ಖಾಲಿ ಚಿಪ್ಪಿಗೂ ಬಂಪರ್ ಬೆಲೆ ಬಂದ ಕಾರಣ ಮುಂದಿನ ದಿನಗಳಲ್ಲಿ ಅದನ್ನ ಎಲ್ಲಿ ಬೇಕಂದ್ರಲ್ಲಿ ಬಿಸಾಡದೆ ಜೋಪಾನ ಮಾಡುವ ಮೂಲಕ ಹಣ ಸಂಪಾದಿಸಬಹುದು ನೋಡಿ.